ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ. ಬಂದಿದ್ದೇನೆ. ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 2030ಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೇನೆ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ವಿಷಯ ಹೇಳಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ನನಗೆ. ಯಾಕಂದ್ರೆ ಲಕ್ಷದಾಗಿನ ಒಂದು ಯೂಟ್ಯೂಬ ಇವತ್ತು ಅನೇಕ ವಿಚಾರಗಳನ್ನು ನಮ್ಮಲ್ಲಿ ಪ್ರಕಟವಾದ ಮ್ಯಾಗ ಒಂದು ಸಂಬಂಧಪಟ್ಟಂಥ ಇಲಾಖೆಗಳಾತು, ಅಧಿಕಾರಿ ವರ್ಗ ಆತು, ರಾಜಕಾರಣಿಗಳ ಬೆಚ್ಚಿ ಬೀಳತ್ತಾರೆ. ಯಾಕಂದ್ರೆ ದಾಖಲೆ ಇಲ್ಲದೆ ಯಾವುದೂ ಗರ್ದಿಗಮ್ಮತ್ ಮಾತಾಡೋದಿಲ್ಲ. ಈ ಒಂದು ಪೂಂಜಿ ಸ್ಕೀಮ್ ಬಗ್ಗೆ ಒಂದು 2-3 ತಿಂಗಳ ಹಿಂದೆ ಸತತ ಒಂದು 6-7 ತಿಂಗಳದಿಂದ ಒಂದು 8 ಎಪಿಸೋಡ್ ಮಾಡಿದ್ದು ನಾವು. ಈ ಪೂಂಜಿ ಸ್ಕೀಮ್ ಡಾಕ್ಟರ್ ಶಿವಾನಂದ್ ನೀಲನ್ನವರ್, ಶಿವಮ್ ಅಸೋಸಿಯೇಟ್ ಬಗ್ಗೆ ದಾಖಲೆ ಸಹಿತ ಎಲ್ಲರೂ ಮಲ್ಕೊಂಡಿದ್ರು. ಗೊತ್ತಿತ್ತೋ ಗೊತ್ತಿಲ್ಲೋ, ಆದರೆ ಅದನ್ನು ಆ ದಾಖಲೆ ಸಹಿತ ನಾವು ಆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಮೇಲಾಧಿಕಾರಿ, ಒಂದು ವಿಚಾರವಂತರ, ಬುದ್ಧಿವಂತರಿಗೆ ಒಂದು ಸಂದೇಶ, ಈ ಪುಂಜಿ ಸ್ಕೀಮ್ ಇದು ಟಪಿ ಹಾಕು ಸ್ಕೀಮ್ ಅಂತೇಳಿ ಸತತವಾಗಿ ಒಂದು ತಿಳುವಳಿಕೆಯನ್ನು ಜನರಿಗೆ ಮತ್ತು ಇಲಾಖೆ ಕೊಟ್ಟಿದ್ದಕ್ಕೆ ಆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಎಚ್ಚತ್ತ ಆ ಮನೆ ಮೇಲೆ ರೇಡ್ ಆಗ್ತೈತಿ. 4,500 ಕೋಟಿ ಅಂತಾರು, 2,000 ಕೋಟಿ ಅಂತಾರು, 3,000 ಇನ್ನೂ ತನಿಖೆ ನಡೆದೈತದ. ಅದು ಕೂಡಲೇ CIDಗೆ ಹ್ಯಾಂಡ್ ಓವರ್ ಆಗ್ತೈತಿ. ಭೀಮಾಶಂಕರ್ ಗುಳೇದವರು ಇನ್ವೆಸ್ಟಿಗೇಷನ್ ನಡೆಸತ್ತಾರ. ಅದು ಆದಮ್ಯಾಗ ಒಂದು 4-5 ಬೆಳಗಾವಿ ಒಳಗೆ ಈ ಪೂಂಜಿ ಸ್ಕೀಮ್ಗಳ ಅದು ಮಾಹಿತಿ ಬಂದ್ಮ್ಯಾಗ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅವನು ಈ KPID ಕಾಯ್ದೆ ಒಳಗೆ ತನಿಖೆ ನಡೆಸೈತಿ. ಒಟ್ಟಾರೆ ಇದನ್ನು ಇಂಥ ವಿಷಯಗಳ ಇವತ್ತು ನಿನ್ನೆ ಮತ್ತೊಂದು ದೊಡ್ಡ ಖುಷಿ, ಇದು ಎನ್ಫೋರ್ಸ್ಮೆಂಟ್ ಡೆವಲಪ್ಮೆಂಟ್ ಇಡಿ ಅವರು ನಿನ್ನೆ ರೇಡ್ ಮಾಡಿದ್ದಾರೆ ಅಚಾನಕ್. ಅಂದ್ರೆ ಈ ನಮ್ಮ ಗರ್ದಿಗಮ್ಮತ್ ವಾಹಿನಿ ಒಳಗೆ ಬರುವಂಥ ಸುದ್ದಿ ಈ ಇಡಿಗಾಗಲಿ CBIಗೆ ಹೊಂಟವು ಅಂತ ಎಲ್ಲೋ ಒಂದು ಕಡೆ ನನಗೆ ಸಂಶಯ. ಯಾಕಂದ್ರೆ ಇಡಿ ಆಗಲಿ, CBI ಆಗಲಿ ದೊಡ್ಡ ಸಂಸ್ಥೆಗಳು, ತನಿಖಾ ಸಂಸ್ಥೆಗಳು, ಅವ ಹೆಂಗೆ ತನಿಖೆ ಮಾಡ್ತಾವಂದ್ರೆ ಲಘುಟ ಇದು ಕ್ಲೌಸ್ ಅಂಕೆ ಆಗೋದಿಲ್ಲ. ಮತ್ತು ಇದ್ರಾಗ ಯಾರ್ಯಾರು ಏನು ಮಾಡಿದಾರಲ್ಲ ಎಲ್ಲ ಬೆಳಕಿಗೆ ಬರ್ತೈತಿ. ಇವತ್ತು CID ತನಿಖೆ ಆಗಲಿ, ಇಡಿ ತನಿಖೆ ಆಗಲಿ, CBI ತನಿಖೆ ಆಗಲಿ ಲಘುಟಿವು ಎಂದೂ ಕ್ಲೋಸ್ ಆಗೋದಿಲ್ಲ. ಯಾಕಂದ್ರೆ ಲೇಟ್ ಆಗ್ತೈತಿ ತನಿಖೆ ಮಾಡೋಕ್ಕೆ. ಆದರೆ ಯಾರ್ಯಾರು ಏನದಾರಲ್ಲ ಎಲ್ಲ ಬಣ್ಣ ಬಯಲಾಗ್ತೈತಿ ಇಡಿ ಮತ್ತು CBIದೊಳಗೆ. ಈ ಗರ್ದಿಗಮ್ಮತ್ತದೊಳಗೆ ಬಂದಂಥ ಅನೇಕ ಕ್ವಶನ್ಗಳಾಗಿದ್ದಾವೆ, ಅನೇಕ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗಳಾಗಿದ್ದಾವೆ, ಅನೇಕ ಸಸ್ಪೆಂಡ್ ಆಗಿದ್ದಾರೆ, ಅನೇಕ ಸಾಮಾಜಿಕ ಬದಲಾವಣೆ ತಂದೈತೆ, ಅನೇಕ ರಾಜಕೀಯ ನಾಯಕರನ್ನ ಎಚ್ಚರ ಮಾಡೈತೆ. ಒಟ್ಟಾರೆ ಈ ಗರ್ದಿಗಮ್ಮತ್ತ ಒಂದು ಹೊಸ ಸುದ್ದಿ ತೊಗೊಂಡು ಬೆಳಗ್ಗೆ 7 ಕೂಡ ಬಂದಿರ್ತೈತೆ. ಈ ಪೂಂಜಿ ಸ್ಕೀಮ್ದೊಳಗೆ ನಮ್ಮ ಪಾತ್ರ ಏನೈತೆ ಅನ್ನೋದು ನಾನು ಬೆನ್ನು ತಟ್ಕೊಳ್ಳೋದಿಲ್ಲ. ಈ ಬೆಳಕಿಗೆ ತರಬೇಕಾದ್ರೆ ಇಡಿ ಒಳಗೆ ಹೋದದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ. ಇದ್ರಾಗ ಯಾರ್ಯಾರು ಕೈವಾಡ ಐತಿ, ದುಡ್ಡು ಎಲ್ಲಿ ಹೋಯ್ತು, ಏನಾಯ್ತು, ಎಲ್ಲೆಲ್ಲಿ ಏನಾಗೈತಿ. ಈಗ 250 ಕೋಟಿಗಿಂತ ಹೆಚ್ಚು ಫ್ರೀಸ್ ಆಗೈತೆ ಅಂತಾರೆ ಅಮೌಂಟ್. ಅಂದ್ರೆ ಇದು ಒಟ್ಟಾರೆ ಇದರದ್ದು ದಿಂದ ಅಹಾ ಮಠ ಇದು ಮುಟ್ತೈತಿ. ಒಟ್ಟಾರೆ ಇದು ಖುಷಿ ನನಗೆ. ಅಂದ್ರೆ ಈ ಸಣ್ಣ ಗರ್ದಿಗಮ್ಮತ್ತ ಈ ನೈಜತೆಯನ್ನು ವೀಕ್ಷಕರಿಗೆ ಈ ಸಮಾಜದೊಳಗೆ ಮುಖವಾಡ ಹಾಕೊಂಡ ರಾಜಕಾರಣ ಮಾಡೋರಾಗಲಿ ಅಥವಾ ಮುಖವಾಡ ಹಾಕೊಂಡಂಥ ಅಧಿಕಾರಿಗಳಿಗಾಗಲಿ, ಭ್ರಷ್ಟರಿಗಾಗಲಿ ಸಿಂಹ ಸಪ್ನಾಗೈತೆ ನನ್ನ ಗರ್ದಿಗಮ್ಮತ್. ಈ ಖುಷಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಭಾಳ ಖುಷಿ ಅನ್ನಿಸ್ತೈತೆ. ಇಡಿ ಮತ್ತು CBIಯ ನಾವು ವಾಹಿನಿ ಒಳಗೆ ಪ್ರಕಟ ಮಾಡಿದಕ್ಕೆ ಅಲ್ಲಿ ಮಟ್ಟ ಹೋಗಿ ಮುಟ್ಟೈತೆ ಅಂತ ನನಗೊಂದು ಸಂಶಯ ಅದ. ಅದು ಯಾರ ಸರ್ಕಾರ ಕೊಟ್ಟೈತೋ, ಇಲಾಖೆ ಕೊಟ್ಟೈತೋ, ಅಥವಾ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅದು ನಮ್ಮಲ್ಲಿ ಬಂದಿದ್ದ ತನಿಖೆ ಆಗತ್ತೈತೆ ಅಂದ್ರೆ ಖುಷಿ ಆಗ್ತೈತಿ. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳತ್ತೇನು. ನಮಸ್ಕಾರ.